ಮಾಗಡಿ ಪಟ್ಟಣದ ಗುಡೆಮಾರ್ನಳ್ಳಿ ರಸ್ತೆಯ ರಾಗಿ ನೋಂದಣಿ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ತಹಶೀಲ್ದಾರ್ ಶರತ್ ಕುಮಾರ್. ಇನ್ನು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ತಹಶೀಲ್ದಾರ್ ಶರತ್ ಕುಮಾರ್, ಪ್ರತಿನಿತ್ಯ ಸಾವಿರಾರು ಮಂದಿ ರೈತರು ನೋಂದಣಿ ಕೇಂದ್ರದಲ್ಲಿ ಸರದಿ ಸಾಲಿನಲ್ಲಿ ನಿಲ್ಲುತ್ತಿರುವ ಬಗ್ಗೆ ದೂರುಗಳು ಬಂದಿದೆ. ಈ ಕುರಿತು ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದೆ. 1 ತಿಂಗಳ ಕಾಲಾವಕಾಶವಿದ್ದು ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ರೈತರಿಗೆ ಮನವಿ ಮಾಡಿ, ಈ ಬಗ್ಗೆ ನೋಂದಣಿ ಕೇಂದ್ರದ ಬಳಿ ಫ್ಲೆಕ್ಸ್ ಅಳವಡಿಸುವಂತೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದಕ್ಕೆ ಅಲ್ಲಿನ ಸಿಬ್ಬಂದಿಗೆ ತಿಳಿಸಿದರು. ನಿಧಾನಕ್ಕೆ ಬರ್ರಿ, ಹೇಳಿದ್ರಪ್ಪ ಜಾಮೀನು ಹಾಕ್ತಕ್ಕೆ ನೀರು ಎರಡು ಹೇಳಿದ್ದೀನಿ. ಇಲ್ಲ ಇಲ್ಲ ಇವರು ಅಲ್ಲಾಡ್ತಾರೆ. ಏನು ಮಾಡ್ತಾರೆ? ಹಲವರು ಸ್ಟೇಟ್ ಲಿಮಿಟ್ ಇದೆ ಸರ್, 43 ಲಕ್ಷ. ಹಲವು ಸ್ಟೇಟಿಗೆ ಆಲ್ರೆಡಿ 50% ಆಗಿದೆ ಸರ್. ಇನ್ನು 50% ಆಗೋವರೆಗೂ ಓಪನ್ ಇರುತ್ತೆ ಸರ್. ಆಮೇಲೆ ಆಟೋಮೆಟಿಕ್ ಲಾಕ್ ಆಗುತ್ತೆ ಸರ್. ಅಂದರೆ ಈಗ ನಾವು ಅಲ್ಲೇ ಸ್ಟಾರ್ಟ್ ಮಾಡೋದು ತಿಂಗಳಾಯಿತು, 1 ತಿಂಗಳಿಗೆ 50% ಆಗಿದೆ ಸರ್. ನಮ್ಮಲ್ಲಿ ಈಗ ರಾಮನಗರ 6,000 ಚಿಲ್ಲರೆ ಆಗಿದೆ. ಎಷ್ಟು ಬರ್ಬೋದು? 1 ಲಕ್ಷ ಆಗಿದೆ. ಇನ್ನೊಂದು 75,000 ಈಗ ನಮ್ಗೆ 9,000 ಜನ ಆಲ್ರೆಡಿ 6,000 ಜನ ಮೊನ್ನೆಗೆ ಆಗಿದ್ದಾರೆ ಸರ್. 6,880 ಮೊನ್ನೆಗೆ ಆಗ್ತಿತ್ತು. 7,000 ಜನ ಆಗ್ತಿದ್ರೆ 75,000 ಬಂದಿದೆ ಸರ್. ನಮ್ದು ಆಲ್ರೆಡಿ 1 ಹಳೇದು ಅರ್ಥ ಆಗಿಲ್ಲ. ಲೈನ್ ಇತ್ತು ಒಂದು ಅಂದರೆ ನಾನು ಇದರಲ್ಲಿ ತೆಗ್ಸಿದ್ದೀನಿ, ಸೈಬರ್.